ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಬೆಳಗ್ಗೆನೇ ನನ್ನ ಮಗಳಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದ್ದೀನಿ, ಮೈಯಿಗೆ, ಮುಖಕ್ಕೆ, ತಲೆಗೆ ಎಲ್ಲ. ಸೊ ಅವಳಿಗೆ ವಿಡಿಯೋ ಮಾಡ್ಕೋತಾ ಇರೋದನ್ನ ನೋಡಿ ಸುಮ್ಮನೆ ನಿಂತ್ಕೊಂಡ್ರೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಖುಷಿ. ಫಸ್ಟು ಒಂದು 2 ಇಯರ್ ಬ್ಯಾಕು ಎಲ್ಲ ಲಾಸ್ಟ್ ಇಯರಲ್ಲೂ ಕೂಡ ಎಣ್ಣೆ ಹಚ್ಚೋದು ಅಂತಂದರೆ ಅಳ್ತಾ ಇದ್ಲು. ಸೊ ಈ ಸಲ ಏನೂ ಅಳ್ಳಿಲ್ಲ, ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಕಡಲೆ ಹಿಟ್ಟು ಮತ್ತು ಸೋಪು ಶಾಂಪು ಎಲ್ಲ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸ್ದೆ. ಹರಳೆಣ್ಣೆ ಹಾಕಿರೋದ್ರಿಂದ ಬೇಗ ಹೋಗೋದಿಲ್ಲ, ಒಂದು 2-3 ಸಲ ಈ ರೀತಿ ಮಾಡಬೇಕು. ನಮ್ಮ ಮನೆಯವರು ಹಾಗೆ ನಾವು ಎಲ್ಲರೂ ಕೂಡ ಎಣ್ಣೆನ ಹಚ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ಅಂತ ಹೇಳಿ ತಯಾರಿನ ಶುರು ಮಾಡ್ಕೋತಾ ಇದ್ದೀವಿ. ನಾವು ಯುಗಾದಿ ಹಬ್ಬದಲ್ಲೂ ಕೂಡ ಎಡೆ ಇಡಬೇಕು. ಸೊ ಹಾಗಾಗಿ ಮೊದಲಿಗೆ ನಾನು ದೇವ್ರ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಲಾಸ್ಟ್ ನಾನು ಮಹಾನವಮಿ ವಿಡಿಯೋದಲ್ಲಿ ಹೇಳಿದ್ದೀನಿ, ದೇವ್ರ ಪೂಜೆ ಮತ್ತು ಎಡೆ ಇಡೋದು ಎರಡನ್ನೂ ಒಟ್ಟಿಗೆ ಮಾಡಬಾರ್ದು. ಮೊದಲು ದೇವ್ರ ಪೂಜೆ ಮಾಡಿ ಮುಗಿಸಿರ್ಬೇಕು, ಆಮೇಲೆ ಇದನ್ನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಇವಾಗ ಗುರುವಾರ ಕೂಡ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಚಿತ್ರಾನ್ನ ಟಿಫನಿಗೆ ಅಂತ ಹೇಳಿ ಮಾಡಿದ್ವಿ. ನಾನು ಕೂಡ ಸ್ವಲ್ಪ ಇವಾಗ ಚಿತ್ರಾನ್ನ ತಿಂದು ಮತ್ತು ಎಡೆ ಇಡೋದಕ್ಕೆಲ್ಲ ಅಡುಗೆಗಳನ್ನ ಮಾಡ್ಕೋಬೇಕು. ಸೊ ನಾನು ಹೇಗೆ ಮನೆಗೆ ಅಲಂಕಾರ ಮಾಡಿದ್ದೆ, ರೆಡಿ ಮಾಡಿದ್ದೆ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೀನಿ. ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಹಾಕಿ ಆಮೇಲೆ ದೇವ್ರ ಮನೆಗೂ ಕೂಡ ಈ ರೀತಿಯಾಗಿ ಹಾಕಿದ್ವಿ. ಕಳಶಕ್ಕೆ ಈ ಒಂದು ಯುಗಾದಿ ಹಬ್ಬದಲ್ಲಿ ಮಾವಿನ ಎಲೆನ ಇಡಬೇಕಂತೆ, ವೀಳ್ಯದೆಲೆ ಇಡ್ತೀವಲ್ವ, ಹಾಗಾಗಿ ಸೊ ಕಳಶಕ್ಕೆ ಮಾವಿನ ಎಲೆನ ಇಡಬೇಕಂತೆ. ಹಾಗೆ ದೇವ್ರ ಫೋಟೋಗಳಿಗೂ ಕೂಡ ನಾನು ಇದು ಮಾವಿನ ಎಲೆ, ಬೇವಿನ ಎಲೆ ಇದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಇವಾಗ ನೋಡ್ತಾ ಇರ್ಬೋದು, ಎಡೆ ಇಡೋದಕ್ಕೆ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೀವಿ. ಮೊದಲನೇದಾಗಿ ಒಂದು 3 ಪಲ್ಯ, ಅನ್ನ, ಸಾಂಬಾರು, ಪಲಾವು, ಪಾಯಸ ಎಲ್ಲ ಮಾಡಬೇಕು. ಸೊ ಬನ್ನಿ ಯಾವ ಕಡೆಯಿಂದ ತೋರಿಸೋದು ಅಂತ ಟ್ರೈ ಮಾಡ್ತಾಯಿದ್ದೆ, ಆ ಕಡೆನ ಈ ಕಡೆನ ಅಂತ ಹೇಳಿಬಿಟ್ಟು ಈ ಕಡೆಯಿಂದನೇ ಹೋಗ್ಬಿಡೋಣ. ಇದು ಪಾಯಸ ಮಾಡಿರೋದು, ಶಾವಿಗೆ ಪಾಯಸ. ಸೊ ಹಾಗೆ ಬಜ್ಜಿಗೂ ಕೂಡ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಎಲ್ಲ ಹೆಚ್ಚಿ ಇಟ್ಟಿದ್ವಿ. ಆದರೆ ಈ ಊಟಗಳೆಲ್ಲ ತಿಂದಮೇಲೆ ಬಜ್ಜಿ ಮಾಡೋದಕ್ಕೆ ತಿನ್ನೋದಕ್ಕೆ ಬೇಡ ಅಂತ ಅನಿಸ್ಬಿಡ್ತು, ಯಾಕಂದರೆ ಬೇಸಿಗೆ ಟೈಮಲ್ಲಿ ಜಾಸ್ತಿ ಊಟ ಸೇರೋದಿಲ್ಲ. ಹಾಗೆ ಕೋಸಂಬರಿ ಮಾಡಿದ್ದೀನಿ. ಸೊ ಇವಾಗ ವೆಜ್ ಊಟನೇ ನಾವು ಎಡೆಗಿಡೋದು. ಸ್ವಲ್ಪ ತುಪ್ಪ ಕಾಯಿಸಿ ಇಟ್ಟಿದ್ದೀನಿ. ಹೆಸರು ಕಾಳು ಮತ್ತು ಬೀನ್ಸನ್ನು ಹಾಕಿ ಪಲ್ಯ ಮಾಡಿದ್ದೀನಿ. 3 ಥರ ಪಲ್ಯ ಅಥವಾ 5 ಥರ ಪಲ್ಯನ ಮಾಡಬಹುದು. ಸೊ ಇದು ಬಂದು ಕುಂಬಳಕಾಯಿ ಪಲ್ಯ. ನಾನು 3 ಥರ ಪಲ್ಯನ ಮಾಡಿದ್ದೀನಿ. ಬೀನ್ಸ್ ಮತ್ತು ಹೆಸರು ಕಾಳು, ಕುಂಬಳಕಾಯಿ ಮತ್ತು ಇದು ಆಲೂಗೆಡ್ಡೆ ಪಲ್ಯನ ಮಾಡಿದ್ದೀನಿ. ಸೊ ಪಲಾವ್ ಅಥವಾ ಹುಳಿಯನ್ನು ಅಥವಾ ಪುಳಿಯೋಗರೆ ಥರನೂ ಮಾಡಬಹುದು. ನಾನು ಪಲಾವನ್ನ ಮಾಡಿದ್ದೀನಿ. ಆಮೇಲೆ ಅನ್ನ ಮತ್ತು ಸಾಂಬಾರು, ಒಬ್ಬಟ್ಟನ್ನ ನಾನು ನೆನ್ನೆನೇ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಇದೆಲ್ಲ ಮಾಡೋದಕ್ಕೆ ಟೈಮಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಳೆ ಸಾಂಬಾರಿಗೆ ಕಟ್ಟೆಲ್ಲ ಇರುತ್ತಲ್ಲ, ಬೇಳೆ ಬೇಯಿಸಿರೋ ನೀರು ಸ್ವಲ್ಪ, ಹಾಗೆ ಹೂರಣನೂ ಕೂಡ ಎತ್ತಿಟ್ಕೊಂಡಿದ್ದೆ. ಒಬ್ಬಟ್ಟು ಮಾಡುವಾಗ ಹೂರಣನ ಹಾಕಿದ್ರೆ, ಅಂದರೆ ಕಾಯಿ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ಹಾಕಿದ್ರೆ ಸಾಂಬಾರು ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ಇದೆಲ್ಲ ಆದಮೇಲೆ ಇವಾಗ 3 ಗಂಟೆ ಮೇಲೆ ಎಡೆ ಇಡೋದಕ್ಕೆ ಅಂತ ಹೇಳಿ 1:30ಯಿಂದ 3 ಗಂಟೆವರೆಗೂ ಕೂಡ ರಾಹುಕಾಲ ಇದೆ. ಸೊ ಹಾಗಾಗಿ ನಾನು 3 ಗಂಟೆ ಮೇಲೆ ಎಡೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಹಣ್ಣು ಹಾಗೆ ಸೌತೆಕಾಯಿ ಇದನ್ನೆಲ್ಲ ಹೆಚ್ಚಿಟ್ಕೋಬೇಕಲ್ವ, ಹಾಗಾಗಿ ಇವಾಗ ನಾನು ಸ್ವಲ್ಪ ಟೈಮ್, ಒಂದು ಅರ್ಧ ಗಂಟೆ ಇದ್ದಂಗೆ ಕಳಶ ಮತ್ತು ದೀಪಲ ಕಂಬಕ್ಕೆಲ್ಲನೂ ಅರಿಶಿನ ಕುಂಕುಮ ಇಡೋದು, ಹಾಗೆ ಹಸಿ ನೂಲಿನ ದಾರ ಎಲ್ಲ ಹಾಕೋದೆಲ್ಲ ಮಾಡ್ತಾಯಿದ್ದೆ. ಸೊ ಫೈನಲಾಗಿ ಒಂದು 3:10 ಏನೋ ಆಗೋಯಿತು. ಇವಾಗ ನೆಲ ಎಲ್ಲ ಸ್ವಲ್ಪ ಹಾಗೆ ಒದ್ದೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಬಾಳೆ ಎಲೆ, 3 ಬಾಳೆ ಎಲೆನ ಹಾಕಿ ನಾನು ಎಡೆ ಇಡೋದಕ್ಕೆ ಶುರು ಮಾಡಿದೆ. ಈ ನಮ್ಮ ಅತ್ತೆ ಮನೆಯಲ್ಲಿ ಈ ಥರ ತಾಮ್ರದ ಬಿಂದಿಗೆಗೇ ಕಳಶ ಇಡೋದು. ಸೊ ಹಾಗಾಗಿ ನಾನು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಊರಿಗೆ ಹೋಗಬೇಕಿತ್ತು. ಸೊ ನಮ್ಮ ಕೈಯಲ್ಲಿ ಹೋಗೋದಕ್ಕಾಗಲಿಲ್ಲ. ಒಂದು 3 ಸಲದಿಂದ ಯುಗಾದಿ ಹಬ್ಬ ಇಲ್ಲೇ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಇಯರ್ ಮಹಾನವಮಿ ಕೂಡ ಇಲ್ಲೇ ಮಾಡ್ಕೊಂಡಿದ್ದೆ. ಸೊ ಇನ್ನು ಮುಂದೆ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಹಬ್ಬನೂ ಇಲ್ಲೇ ಮಾಡ್ಕೋತಾ ಇದ್ದೀವಿ. 3 ಎಲೆ ಹಾಗೆ 3 ಹತ್ರ ಮಾಡಿರೋ ಅಡುಗೆ ಎಲ್ಲನೂ ಇಡೋದು. ಸೊ ನಾನ್ ವೆಜ್ಜು ಮಾಡಬೇಕು ನೆಕ್ಸ್ಟ್ ವರ್ಷದೊಳಗಿಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ವಿ. ಅನ್ನ, ಸಾಂಬಾರು, ಪಲಾವ್ ಎಲ್ಲನೂ ಕೂಡ ಇವಾಗ ಎಡೆ ಮೇಲೆ ಇಡ್ತಾಯಿದ್ದೀನಿ. ಸೊ ಬಾಳೆ ಎಲೆ ಮೇಲೆ ಎಡೆಗೆ ಅಂತ ಇಡ್ತಾಯಿದ್ದೀನಿ. ಇದಕ್ಕೆ ನಾನು ಕಳಶಕ್ಕೆ, ಇಲ್ಲಿ ಕಳಶಕ್ಕೆ ಮಾವಿನ ಎಲೆ ಇಡೋ ಹಾಗಿಲ್ಲ, ವೀಳ್ಯದೆಲೆನೇ ಇಡಬೇಕು. ದೇವ್ರ ಮನೆ ಕಳಶಕ್ಕೆ ಮಾತ್ರ ನಾನು ಮಾವಿನ ಎಲೆನ ಇಟ್ಟಿದ್ದೆ. ಒಂದು ಶಾರ್ಟ್ಸ್ ಇದೆ, ಹಾಕಿದ್ದೀನಿ, ಅದರಲ್ಲಿ ನೋಡಬಹುದು ನೀವು ಪೂಜೆ ಮಾಡಿರೋದು.
ಸೊ ಇವಾಗ ಎಲ್ಲದನ್ನು ಕೂಡ ಇಡ್ತಾ ಬರ್ತಾಯಿದ್ದೀನಿ. ದೀಪಾಲ ಕಂಬ ಆಗಿರಬಹುದು, ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ನಾನು ಇದನ್ನು ಊಟನ ಇಡ್ತಾಯಿದ್ದೀನಿ. ಇಡೆ ಸಾಮಾನು ಅಂತೇಳಿ ಸಪ್ರೇಟಾಗಿ ಸಿಗುತ್ತೆ. ಅದರಲ್ಲಿ ಅರಿಶಿನ, ಕುಂಕುಮ, ವಿಭೂತಿ, ಆಮೇಲೆ ಅಂದರೆ ಅವ್ರೇನೇನೋ ಯೂಸ್ ಮಾಡ್ತಿರ್ತಾರಲ್ಲ ಹೊಗೆ ಸೊಪ್ಪು ಅದೆಲ್ಲ ಇರುತ್ತೆ. ಅದನ್ನು ಬಿಟ್ಟು ಅವ್ರು ಬೇರೆ ಏನಾದ್ರೂ ಇಷ್ಟಪಡೋದು ಎಲೆ ಅಡಿಕೆ ಆಗಿರಬಹುದು ಅಥವಾ ಡ್ರಿಂಕ್ಸು, ಬೀಡಿ ಈ ಥರದ್ದೇನಾದರೂ ಇಡೋದಿತ್ತು ಅಂತಂದರೆ ಇಡ್ಬೋದು. ಅದೇನಿರುತ್ತೆ ಅದನ್ನು ಕೂಡ ನಾವು ಇಟ್ಟಿದ್ದೀವಿ. ಅದನ್ನೇನು ಸಪ್ರೇಟಾಗಿ ತೋರಿಸೋದಕ್ಕೆ ಹೋಗಲಿಲ್ಲ. ಸೊ ನಾನು ಮೆಮೊರಿಗೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಮಹಾನವಮಿದು ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಹೀಗೆ ಚೆನ್ನಾಗೇ ಮಾಡಿದ್ವಿ. ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಬಹುದು. ಹಾಗೆ ಎಡೆ ಇಡೋದಕ್ಕಾಗಲಿ ಹಬ್ಬ ಮಾಡೋದಕ್ಕಾಗಲಿ ಏನೆಲ್ಲ ಬೇಕು ಅಂತ ಹೇಳಿ ಒಂದು ಲಿಸ್ಟ್ ವೈಸ್ ಕೂಡ ನಾನು ಹಾಕ್ಬಿಟ್ಟಿದ್ದೀನಿ, ನೋಡಬಹುದು. ಇವಾಗೇನಾದರೂ ಈ ರೀತಿ ಹಬ್ಬ ಮಾಡ್ತಾಯಿತ್ತು ಅಂದರೆ ಕೆಲವೊಂದು ವಸ್ತುಗಳನ್ನ ನಾವು ಮರ್ತೇ ಬಿಡ್ತೀವಿ. ಸೊ ಹಾಗಾಗಿ ಈಗ ಒಂದು 3-4 ಸಲ ಕೇಳ್ತೀನಿ ನಾನು, ಏನಾದರೂ ಮರ್ತಿದ್ದೀನಾ ನೋಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಏನಾದರೂ ಎಲ್ಲ ನೆನಪಿಸ್ಕೊಂಡು ಮಾಡಿದರೂ ಮಿಸ್ ಆಗಿರುತ್ತೆ ಒಂದೊಂದು. ಹಾಗಾಗಿ ಇವಾಗ ಪಲ್ಯ, ಪಾಯಸ, ಕೋಸಂಬರಿ ಎಲ್ಲನೂ ಕೂಡ ಇಡ್ತಾಯಿದ್ದೀನಿ. ನಾನು ಒಂದು ಸಲ ಕೇಳಿದಾಗ ಎಡೆ ಇಡೋದಕ್ಕೆ ವರ್ಷದಲ್ಲಿ ಒಂದು ಸಲ ಮಾತ್ರ ಎಲೆ ಹಾಸಿ ಎಡೆ ಇಡಬೇಕು ಹಿರಿಯರಿಗೆ ಅಂತ ಹೇಳಿದರು. ಆದರೆ ನಮ್ಮ ಅತ್ತೆ ಮನೆಯಲ್ಲಿ 2 ಸಲ ಇಡ್ತಾರೆ. ಸೊ ಹಾಗಾಗಿ ನಾನು ಅವರು ಮಾಡ್ತಾ ಇರೋದನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ನಾನು ಯುಗಾದಿನಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ತವ್ರ ಮನೆ ಕಡೆಯೂ ಕೂಡ ಬೇರೆಯವರು ನಾವು ವರ್ಷದಲ್ಲಿ ಒಂದೇ ಸಲನೇ ಇಡೋದು, ನಾನ್ ವೆಜ್ಜಲ್ಲಿ ಇಡ್ತೀವಿ. ಇವ್ರು ಸ್ವೀಟೆಲ್ಲ ಇಡೋದು, ಆದರೆ 2 ಸಲ ಇಡ್ತಾರೆ. ಕೆಲವರು ಗೌರಿ ಹಬ್ಬದಲ್ಲಿ ಇಡ್ತಾರೆ, ಕೆಲವರು ಯುಗಾದಿ ಹಬ್ಬದಲ್ಲಿ ಇಡ್ತಾರಂತೆ. ಮಹಾನವಮಿನಲ್ಲಿ ಕಂಪಲ್ಸರಿ ಎಲ್ಲರೂ ಕೂಡ ಇಡ್ತಾರೆ. ಸೊ ನಾವು ಇಡ್ತಾ ಇರೋದು ನಮ್ಮ ಮಾವನವರಿಗಾಗಿರೋದ್ರಿಂದ ಗಂಡು ಮಕ್ಕಳು ಬಟ್ಟೆನ ಇಟ್ಟಿದ್ದೀವಿ. ಬೇರೆ ಯಾರಾದ್ರೂ ಇತ್ತು ಅಂತಂದರೆ ಇದ್ರ ಜೊತೆಗೆ ಇನ್ನೊಂದು ಕಳಶನ ಇಟ್ಟು ಹೆಣ್ಮಕ್ಳು ಬಟ್ಟೆ ಅವ್ರು ಏನು ಯೂಸ್ ಮಾಡ್ತಿರ್ತಾರೆ ಆ ಬಟ್ಟೆನ ಇಡಬೇಕು. ಕೆಲವರು ಏನಿವಾಗ ಎಕ್ಸ್ಪೈರ್ ಆಗಿರ್ತಾರೆ ಅವರು ಯೂಸ್ ಮಾಡಿರೋ ಬಟ್ಟೆನೇ ಇಟ್ಟು ತೊಳೆಯೋದು ಇಡೋದು ಆ ಥರ ಮಾಡಿ ಅದೇ ಬಟ್ಟೆನ ಇಡ್ತಾರೆ. ಆದರೆ ನಾವು ಹಾಗೆ ಮಾಡೋ ಹಾಗಿಲ್ಲ. ವರ್ಷ ಅಂದರೆ ತಿಥಿ ಮಾಡಿ ಸಂಜೆಗೇ ತಿಂಗಳು ತಿಥಿ ಅಂತ ಹೇಳಿ ಮಾಡ್ತೀವಿ. ಆಗ ಅವ್ರು ಯೂಸ್ ಮಾಡಿರೋ ಬಟ್ಟೆಗಳನ್ನ ಇಟ್ಬಿಟ್ಟು ಎಡೆ ಇಟ್ಟಿರ್ತೀವಿ. ಅದಾದ ನಂತರ ನಾವು ಹೊಸ ಬಟ್ಟೆನೇ ತಂದು ಎಡೆ ಇಡೋದು. ಅವ್ರು ಯೂಸ್ ಮಾಡಿರೋ ಬಟ್ಟೆಗಳನ್ನ ಇಡೋದಕ್ಕೆ ಹೋಗೋದಿಲ್ಲ. ಆದರೆ ಕೆಲವ್ರು ಮಾತ್ರ ಈಗಲೂ ಕೂಡ ಅವ್ರು ಯೂಸ್ ಮಾಡಿರೋ ಬಟ್ಟೆಗಳನ್ನೇ ಇಡ್ತಾ ಇರ್ತಾರೆ. ಸೊ ನಾವು ಹಾಗೆ ಮಾಡೋದಿಲ್ಲ. ನೀವೇನಾದರೂ ಮಾಡೋದಿತ್ತು ಅಂದರೆ ನೀವು ಯಾವ ಥರ ಯೂಸ್ ಮಾಡ್ತೀರಾ ಬಟ್ಟೆಗಳನ್ನ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಏನೂ ಮಿಸ್ಟೇಕ್ ಏನಾಗಿಲ್ಲ ನನ್ನ ಕಡೆಯಿಂದ, ಎಲ್ಲ ಚೆನ್ನಾಗೇ ಮಾಡಿದ್ದೀನಿ. ಸೊ ಪೂಜೆ ಮಾಡೋದಕ್ಕೂ ಮುಂಚೆ ಅದು ಈ ಎಡೆ ಇಡೋದಕ್ಕೆಲ್ಲ ಕಟ್ ಮಾಡಿರೋದು ಕವರೆಲ್ಲ ಎತ್ತಲ್ಲ ಅದೆಲ್ಲ ಇಟ್ಟಿದ್ದೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಿದ್ರೆ ಏನೂ ಗಲೀಜು ಕಾಣಿಸ್ಬಾರ್ದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವರು ಎಲ್ಲ ಸರಿಯಾಗಿದೆ ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡ್ರು. ತೆಂಗಿನಕಾಯಿ ಹೊಡಿಬೇಕು, ಬಾಳೆಹಣ್ಣು, ಆಮೇಲೆ ಧೂಪ ಹಾಕೋದು ಇಂಪಾರ್ಟೆಂಟು. ಸೊ ಈ ಹಬ್ಬದಲ್ಲಿ ಇವಾಗೆಲ್ಲ ಧೂಪದ ಬತ್ತಿಗಳೇ ಬಂದುಬಿಡುತ್ತೆ. ಅದ್ರ ಮೇಲೆ ಸಾಂಬ್ರಾಣಿ ಹಾಕಿದ್ರೆ ಸಾಕು, ಚೆನ್ನಾಗಿ ಉರಿಯುತ್ತೆ. ಆದರೆ ನಾವೆಲ್ಲ ಮುಂಚೆ ಚಿಕ್ಕವರಿದ್ದಾಗ ಹೇಗಿದ್ದರೂ ನೀರು ಕಾಯಿಸ್ತಾ ಇದ್ವಲ್ವ, ಅದರದ್ದು ಕೆಂಡನ ತೊಗೊಂಡು ಬಂದು ಅದ್ರ ಮೇಲೆ ಸಾಂಬ್ರಾಣಿ ಹಾಕಿ ಒಂದು ಹೆಂಚು ಮೇಲೆ ಅದನ್ನು ಇಟ್ಕೋತಾ ಇದ್ವಿ. ಈಗೆಲ್ಲ ಹಾಗೆಲ್ಲ ಏನೂ ಇಲ್ಲ. ಸಾಂಬ್ರಾಣಿಗೆ ಸಪ್ರೇಟಾಗಿ ಕೆಂಡ ಮಾಡೋದು ಅದೆಲ್ಲ ಏನೂ ಇಲ್ಲ. ಹಾಗೆ ವಿತ್ತು ಕರ್ಪೂರ ಇಟ್ಬಿಟ್ರೆ ಸಾಕು, ಅದೇ ಇದು ಬರುತ್ತೆ, ಧೂಪ ಆಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಸಾಂಬ್ರಾಣಿ ಎಡೆ ಸಾಮಾನಲ್ಲಿ ಕೊಟ್ಟಿರ್ತಾರಲ್ವ ಅದನ್ನು ಹಾಕಿದ್ದೆ. ಅದಾದ ನಂತರ ನಾನು ಇಲ್ಲಿ ಅದರಲ್ಲೇ ಈ ಥರ ಧೂಪಗಳನ್ನೂ ಕೂಡ ಕೊಟ್ಟಿರ್ತಾರೆ. ಅದನ್ನೆಲ್ಲ ಸುಮ್ಮನೆ ಮತ್ತೇನು ಇಟ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಕಚ್ಚಿಬಿಟ್ಟೆ. ಸೊ ಅದಾದ ನಂತರ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮನೆ ಒಳಗಡೆ ಬಂದು ಊಟ ಮಾಡಬೇಕು. ಸೊ ನಾವು ಎಡೆಗಿಟ್ಟಿರೋದನ್ನು ಕೂಡ ತಿನ್ನಬಹುದು. ಹಾಗಾಗಿ ನಾವು ಎಡೆನಲ್ಲಿಟ್ಟಿರೋದನ್ನು ಕೂಡ ತಗೊಂಡು ಊಟನ ಮಾಡಿದ್ವಿ. ನಮ್ಮದು ಕೂಡ ಇದೇ ಊಟ, ಸೇಮ್ ಊಟನೇ, ಎಕ್ಸ್ಟ್ರಾ ಏನೂ ಮಾಡಿರಲಿಲ್ಲ. ಸೊ ಫೈನಲಾಗಿ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಾಯಿತು, ಖುಷಿನೂ ಆಯಿತು. ಎಲ್ಲದನ್ನು ಕೂಡ ನಾನೇ ಮಾಡಿದ್ದೆ. ನೆಕ್ಸ್ಟ್ ಏನಾದರೂ ನಾನು ಜಾಬ್ ಮಾಡೋದಿತ್ತು ಅಂತಂದರೆ ಇದು ಸೇಮ್ ಮಾಡಬಹುದು. ಆದರೆ ಮಹಾನವಮಿ ಹಬ್ಬಕ್ಕೆ ಮಾತ್ರ ತಿಂಡಿಗಳನ್ನ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಅಂತ ಹೇಳಿಬಿಟ್ಟು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಇದು ನನ್ನ ಮಗಳಿಗೆ ತಂದಿರುವಂಥ ಹೊಸ ಬಟ್ಟೆ.